ತಿಂಗಳಲ್ಲಿ 14 ಸೇತುವೆ ಬಿತ್ತು. ಆಮೇಲೆ ಅದರ ಬಗ್ಗೆ ಹಿನ್ನೆಲೆಗೆ ಹೋದಾಗ ಎಲ್ಲ ಗೌರ್ಮೆಂಟ್ಗಳ ಅವಧಿಯಲ್ಲಿ ಆದದ್ದೇ ಅದು. ಈ ಬಾರಿ ಜಾಸ್ತಿ ಬಿತ್ತು. ಆದರೆ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, JDS ಗೌರ್ಮೆಂಟ್ ಇತ್ತು, JDU ಗೌರ್ಮೆಂಟ್ ಇತ್ತು, BJP ಇತ್ತು, ಎಲ್ಲ ಟೈಮಲ್ಲಿ. ಏನು ರೀ ಬಿಹಾರದಲ್ಲಿ ಹಿಂಗೆ ಸೇತುವೆ ಬೀಳ್ತಾ ಇದೆ ಅಂತ ನಾವು ಹೇಳ್ತಾ ಇದ್ರೆ ನಮ್ಮ ಕರ್ನಾಟಕದಲ್ಲೂ ಬೀಳ್ತಾ ಇದೆ. ಬಿಹಾರ ಬಳಿಕ ಕರ್ನಾಟಕದಲ್ಲೂ ಸೇತುವೆ ಕುಸಿತ. ಕಾಳಿ ನದಿಗೆ ಕಟ್ಟಲಾಗಿದ್ದ ಸೇತುವೆ ಕುಸಿತಗೊಂಡಿದೆ. ಮಧ್ಯರಾತ್ರಿ ಏಕಾಏಕಿ ಕುಸಿದು ಬಿದ್ದ ಕಾಳಿ ನದಿ ಸೇತುವೆ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಹಳೆ ಸೇತುವೆ ಕುಸಿತ. ಕಾರವಾರದ ಕೋಡಿಭಾಗ ಸಮೀಪದ ಹಳೆ ಸೇತುವೆ ಘಟನೆಯಲ್ಲಿ ಸೇತುವೆ ಕೆಳಗೆ ಬಿದ್ದ ಟ್ರಕ್ಕು ಚಾಲಕನ ರಕ್ಷಣೆಯಾಗಿದೆ. ಚಾಲಕನನ್ನು ರಕ್ಷಿಸಿದ ಅಗ್ನಿಶಾಮಕ ದಳ, ಪೊಲೀಸ್ ಸಿಬ್ಬಂದಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಹಾಗೂ ಗೋವಾ ನಡುವಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರುವಂಥ ಸೇತುವೆ ನೋಡಿ. ರಾಷ್ಟ್ರೀಯ ಹೆದ್ದಾರಿ, ಲಾಟ್ಪೋರ್ಟ್ ಜಾಗ ಅಲ್ಲ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರುವ ಸೇತುವೆ ಬಿದ್ದೋಗಿದೆ. ಪಾಪ ಅಲ್ಲಿ ಯಾರೋ ಲಾರಿ ಚಾಲಕ, ಟ್ರಕ್ ಡ್ರೈವರ್ ಎಲ್ಲ ಬೀಳ್ತಾ ಇದ್ದಾರೆ. ಯಾಕೆ ಇದರ ಜನಪ್ರತಿನಿಧಿಗಳು ಬೀಳಬಾರ್ದು ಅಂತ ನನಗೊಂದು ಆಸೆ, ಕೆಟ್ಟ ಆಸೆ. ಏನೇ ಅಂದ್ಕೊಳ್ಳಿ ನೀವು. ಇಲ್ಲಿಂದ ಹೋಗುವಾಗ ಯಾರಿಗೂ ಗೊತ್ತಾಗಲಿಲ್ವಾ? ಅಲ್ಲಿ ಕೆಲವರು ತುಂಬ ಜನ ಇದ್ರಲ್ಲ, ಹುಲಿ, ಪುಲಿ, ಕರಡಿ, ಸಿಂಹ, ಅವರಿಗೆಲ್ಲ ಗೊತ್ತಾಗಲಿಲ್ವ ಇದು ಹಿಂಗೆಲ್ಲ ಆಗಿದೆ, ಏನಾದರೂ ಮಾಡಬೇಕು, ಯಾವತ್ತಾದ್ರೂ ಬಿದ್ದೋಗ್ಬೋದು ಅಂತೇಳಿ? ಕರ್ನಾಟಕ ಸೇತುವೆ ನೋಡಿ, ಇದು ನ್ಯಾಷನಲ್ ಹೆಡ್ಲೈನ್ ಆಗುತ್ತೆ. ಬಿಹಾರಕ್ಕೆ ನಾವೇನು ಕಡಿಮೆ ಇಲ್ಲ. ಎಷ್ಟು ದೊಡ್ಡ ಸೇತುವೆ ಸರ್ ಅದು. ಮತ್ತೆ ದಿವಿತ್, ಈಗ ಸಾಧಾರಣವಾಗಿ ನಮಗೊಂದು ಐಡಿಯಾ ಇರೋದಿಲ್ವಾ? ಇದು ಹಿಂಗಾಗತ್ತೆ, ಹಿಂಗಾಗೋ ಸಾಧ್ಯತೆ ಇದೆ. ಒಂದು ಸುದ್ದಿ ಬರಲಿಲ್ಲ ಇಲ್ಲಿ ತನಕ. ಆಮೇಲೆ ಕಾಳಿ ನದಿ, ಆಮೇಲೆ ಈಗ ಸೇತುವೆ ಬಿದ್ದಿದೆಯಲ್ಲ, ಒಂದು ವೇಳೆ ಮಧ್ಯರಾತ್ರಿ ಏನೋ ಬಿದ್ದೋಗ್ಬಿಡ್ತು, ಆಗಲೂ ಒಂದು ಟ್ರಕ್ ಇತ್ತು ನೋಡಿ. ಹೌದು ಅಲ್ವಾ? ಹಗಲೊತ್ತಲ್ಲಿ ಬಿದ್ದಿದ್ರೆ ಮಹಾ ದುರಂತ ರೀ ಇದು. ದೊಡ್ಡ ದುರಂತ, ಬಹಳ ದೊಡ್ಡ ದುರಂತ. ನೋಡಿ ಹೆಂಗ್ ಬಿದ್ದಿದೆ ನೋಡ್ರಿ. ಮೈ ಗಾಡ್, ಹೆಂಗ್ ಬಿದ್ದಿದೆ ನೋಡ್ರಿ. ನೋಡಿ, ಇದು 1986ರಲ್ಲಿ ನೋಡಿ. 86 40 ವರ್ಷ ಆಗಿಲ್ಲ. ಅದರೆಲ್ಲ ಶಿಥಿಲ ವ್ಯವಸ್ಥೆಗೆ ಬಂದ್ಬಿಟ್ಟಿರುತ್ತೆ ಸರ್. 86. ನಾವು ಆಮೇಲೆ ಬ್ರಿಟಿಷರ ಬಗ್ಗೆ ಮಾತಾಡ್ತೀವಿ. ಬ್ರಿಟಿಷರು ಯಾವತ್ತೋ ಕಟ್ಟಿ ಸುಮ್ಮನೆ ಹಿಂಗೆ ಬಿಸಾಕಿದ್ದು ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಹೌದು. ಘಟನೆಯಲ್ಲಿ ಸೇತುವೆ ಕೆಳಗೆ ಬಿದ್ದ ಟ್ರಕ್ ಚಾಲಕನ ರಕ್ಷಣೆ ಮಾಡಿದ ಅಗ್ನಿಶಾಮಕ ಹಾಗೂ ಪೊಲೀಸ್ ಸಿಬ್ಬಂದಿಗಳು. ಕೇರಳದ ಮೂಲದ ರಾಧಾಕೃಷ್ಣ ಎಂಬಾತನ ರಕ್ಷಣೆ. ಅಬ್ಬಬ್ಬು, ಇಲ್ಲೂ ಕೇರಳ. ಆಮೇಲೆ ಮೊನ್ನೆ ಅರ್ಜುನ್. ರಾಧಾಕೃಷ್ಣ ಎಂಬಾತನ ರಕ್ಷಣೆ. ಹೊಸ ಸೇತುವೆಯಲ್ಲಿ 2 ಮಾರ್ಗದ ಸಂಚಾರಕ್ಕೆ ಅನುವು. ಸ್ಥಳದಲ್ಲಿ ಮೊಕ್ಕಾಂ ಹೂಡಿರೋ ಪೊಲೀಸರು. ಬೇರೆ ರೋಡ್ ಮಾಡಿದ್ದಾರಂತೆ ನೋಡಿ. ಅಯ್ಯೋ ಮೈ ಗುಡ್ನೆಸ್. 86ರಲ್ಲಿ MP ಗಳು ಬೀಳಬೇಕು ಧಡಾಕ್ ಅಂತೇಳಿ. MP ಗಳು MLA ಗಳು ಬಿದ್ದರೆ ಸತ್ಯ ಹೇಳ್ತೀನಿ, ಒಬ್ಬನು ಬರಲ್ಲ ಕೈ ಕೊಡೋಕ್ಕೆ. ಆಯ್ತು ಹೋಗ್ಬಿಡ ಹಂಗೇನೆ ಅಂತ ಹೇಳ್ಬಿಡ್ತಾರೆ. ಅಷ್ಟು ಕೋಪ ಇದೆ ಜನರ ಮೇಲೆ. ಆಮೇಲೆ ಹಂಗೆ ಹೇಳಿದ ತಕ್ಷಣ BJP, ಕಾಂಗ್ರೆಸ್ಸು, JDS ರಾಜಕೀಯ ತಿರುವು. ಯಾರಿಗೂ ಕೂಡ ಸಮಾಜದ ಮೇಲೆ, ದೇಶದ ಮೇಲೆ ಖಂಡಿತವಾಗ್ಲೂ ಪ್ರೀತಿ ಇಲ್ಲ ರೀ. ಇವರ ಸಿದ್ಧಾಂತವಾದಗಳಿದೆಯಲ್ಲ, ತಮ್ಮ ಸಿದ್ಧಾಂತ ಮಾತ್ರ. ಅವರು ದೇಶದ ವಿರುದ್ಧ ಯಾವುದೇ ಹೇಳಿಕೆ ಬರಲಿ ಬೇಕಿದ್ರೆ, ತಮ್ಮ ಸಿದ್ಧಾಂತದ ವಿರುದ್ಧ ಬರೋದಿದ್ರೆ ಅದ್ರ ಏನು ಬೇಕಿದ್ರು ಮಾಡ್ತಾರೆ. ನಾನು ನೋಡಿದ್ದೀನಲ್ಲ. ಹಾಗಾಗಿ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ನೀವು BJP ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, JDS ಕಾರ್ಯಕರ್ತರು, ಕಮ್ಯುನಿಸ್ಟ್ ಕಾರ್ಯಕರ್ತರು ಆಗಬೇಡಿ. ಮೊದಲು ದೇಶದ ಕಾರ್ಯಕರ್ತರಾಗಿ ಅಂತೇಳಿ. ಬನ್ನಿ, ಶೇಷಗಿರಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶೇಷಗಿರಿ, 86 ಅಂದರೆ 38 ವರ್ಷ ಆಯಿತು. ಕಮ್ಸೆ ಕಮ್ 38 ವರ್ಷ ಆಯಿತು. ಇದರ ಬಗ್ಗೆ ಯಾವುದೇ ಒಂದು ಐಡಿಯಾ ಇರಲಿಲ್ವಾ? ಶಿಥಿಲಗೊಂಡಿದೆ, ರಿಪೇರಿ ಮಾಡಬೇಕು, ಮತ್ತೊಂದು ಮಗದೊಂದು ಅಂತೇಳಿ ಅಚಾನಕ್ಕಾಗಿ ಬಿದ್ದು ಬಿಡ್ತಾ. ಎಷ್ಟು ವಾಹನಗಳು ಸಂಚಾರ ಮಾಡುತ್ತೆ ಇಲ್ಲಿ? ಹಗಲೊತ್ತಲ್ಲಾಗಿದ್ರೆ ಏನಾಗ್ತಾ ಇತ್ತು? ಪ್ಲೀಸ್ ಎಕ್ಸ್ಪ್ಲೈನ್. ಹೌದು ಜಯಪ್ರಕಾಶ್, ಉತ್ತರ ಕನ್ನಡ ಜಿಲ್ಲೆಯ ಕರ್ನಾಟಕ ಮತ್ತು ಗೋವಾವನ್ನು ಸಂಪರ್ಕಿಸುವ ಕಾರವಾರದಲ್ಲಿರುವ ಕಾಳಿ ಸೇತುವೆ ಕುಸಿತ ಆಗಿದೆ. ಈ ಸೇತುವೆ ಕುಸಿತದಿಂದಾಗಿ ಸಂಪರ್ಕ ಕೂಡ ಅಸ್ತವ್ಯಸ್ತ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಗೋವಾದಿಂದ ಮತ್ತು ಕಾರವಾರದಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಈ ಮಾರ್ಗದಲ್ಲಿಯೇ ಸಂಚರಿಸ್ತಾ ಇದ್ರು. ಆದರೆ ಕಳೆದ ರಾತ್ರಿ ಈ ಒಂದು ಸೇತುವೆ ಕುಸಿದಿರುವುದರಿಂದ ಅಪಾಯ, ಅಂದರೆ ಭಾರಿ ಪ್ರಮಾಣದ ಒಂದು ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಈ ಘಟನೆಗೆ ಸಂಬಂಧಪಟ್ಟಂತೆ ಕೇರಳ ಮೂಲದ ಒಂದು ಲಾರಿ ಒಂದು ಕುಸಿತದ ಸಂದರ್ಭದಲ್ಲಿ ನದಿಗೆ ಬಿದ್ದಿರುವುದರಿಂದ ಚಾಲಕನನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಈ ಹಿಂದೆ ಕೂಡ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿ ನಡೆಯುವ ಸಂದರ್ಭದಲ್ಲೂ ಕೂಡ ಇಲ್ಲಿ ಪ್ರತ್ಯೇಕವಾದ ಮತ್ತೊಂದು ಹೊಸ ಸೇತುವೆಯನ್ನು ಮಾಡಬೇಕಾಗಿತ್ತು. ಆದರೆ ಹಳೆಯ ಸೇತುವೆ ಮೇಲೆ ಸಂಬಂಧಪಟ್ಟ ಹೆದ್ದಾರಿ ಇಲಾಖೆಯವರು ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರಿಂದ ವಾಹನಗಳು ಓಡಾಡ್ತಾ ಇದ್ವು. ಆದರೆ IRB ಕಂಪನಿ ಹಳೆಯ ಸೇತುವೆ ಪಕ್ಕದಲ್ಲಿ ಇನ್ನೊಂದು ಸೇತುವೆಯನ್ನು ನಿರ್ಮಾಣ ಮಾಡಿದೆ. ಆದರೆ 2 ಸೇತುವೆಗಳನ್ನು ಚತುಷ್ಪಥ ಹೆದ್ದಾರಿ ಆಗಿರೋದ್ರಿಂದ 2 ಭಾಗಗಳಲ್ಲಿ ಸೇತುವೆಯನ್ನು ಮಾಡಬೇಕಾಗಿತ್ತು. ಆದರೆ ಕಂಪನಿಯರು ಕೂಡ ಒಂದೇ ಸೇತುವೆಯಲ್ಲಿ ಒಂದು ಸೇತುವೆಯನ್ನು ಮಾಡಿ ಇನ್ನೊಂದು ಸೇತುವೆ ಹಣವನ್ನು ಉಳಿಸಿಕೊಳ್ಳಲು ಹೋಗಿದ್ದಾರೆ. ಹೀಗಾಗಿ ಈ ರೀತಿ ಒಂದು ಅವಘಡ ಕೂಡ ನಡೆದಿದೆ. ರಾತ್ರಿ ವೇಳೆ ಅವಘಡ ನಡೆದ್ರಿಂದ ಹೆಚ್ಚಿನ ಪ್ರಮಾಣದ ಪ್ರಾಣಾಪಾಯಗಳು ಏನೂ ಆಗಿಲ್ಲ. ಆದರೆ ಹಗಲಿನ ವೇಳೆಯಲ್ಲಿ ಈ ಒಂದು ದುರಂತ ಆಗಿದ್ದಿದ್ರೆ ಕಾರವಾರ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ರೀತಿಯ
ಕಳಂಕದ ಒಂದು ಸುದ್ದಿಯನ್ನು ಕೂಡ ನೀಡ್ತಾ ಇತ್ತು. ಕಳೆದ ಕೆಲ ದಿನಗಳ ಹಿಂದೆ ಶಿರೂರಿನಲ್ಲಿ ಸಂಭವಿಸಿದಂಥ ಗುಡ್ಡ ಕುಸಿತದಲ್ಲಿ 11 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆದರೆ ಇದುವರೆಗೂ ಮತ್ತೆ 3 ಮೃತದೇಹ ಕೂಡ ಇದುವರೆಗೂ ಸಿಕ್ಕಿಲ್ಲ. ಅದರ ಬೆನ್ನಲ್ಲೇ ಅದು ಆ ಘಟನೆ ಹಸಿ ಆಗಿರುವಾಗಲೇ ಮತ್ತೆ ಕಾಳಿ ನದಿಯಲ್ಲಿ Okay. ಸೇತುವೆ ಅಲ್ಲ ಚತುಷ್ಪಥ ರಸ್ತೆ ಮಾಡುವಾಗ ಒಂದು ಹೋಗೋದಕ್ಕೆ ಒಂದು ಬರೋದಕ್ಕೆ ಅದನ್ನ ದುಡ್ಡು ಉಳಿಸೋಕೆ ಅವ ನಿಲ್ಸಿದ್ರಂತೆ. ಯಾರು ಇಂಜಿನಿಯರ್? ಮೋಸ್ಟ್ಲಿ ಅವ್ನು ಕಾಪಿ ಹೊಡೆದು ಪಾಸ್ ಆಗಿರಬೇಕು. ಹೌದು. ಅವನು ಕಾಪಿ ಹೊಡೆದೇ ಪಾಸ್ ಆಗಿರಬೇಕು. ಅವನ ತಲೆಯಲ್ಲಿ ಏನಿದೆ? ಅವನ ತಲೆಯಲ್ಲಿ ದುಡ್ಡು ಉಳಿಯುತ್ತೆ ಅಂತ ಅಂದ್ಬಿಟ್ಟು ಅವನನ್ನು ಹಾಕಿ ಅಲ್ಲಿ ಜೋಕಾಲಿಯಲ್ಲಿ ಹಾಕಿ ಅವನನ್ನು, ಆ ಇಂಜಿನಿಯರ್ ಯಾರೋ ಅವನ ಫೋಟೋ ತೋರಿಸಿ, ಸ್ವಲ್ಪ ತೋರಿಸಿ ಅವನನ್ನು, ಗೊತ್ತಾಗಲಿ, ಅವರ ಮನೆಯವರಿಗೆಲ್ಲ ಗೊತ್ತಾಗಲಿ ನಮ್ಮಪ್ಪ ಕಾಪಿ ಹೊಡೆದು ಪಾಸ್ ಆಗಿರೋದು ಅಂತೇಳಿ. ನಾನ್ ಸೆನ್ಸ್ಗಳು. ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಕ್ಕಿಂತ ಮೊದಲು ಗೃಹಲಕ್ಷ್ಮಿಯಲ್ಲಿ 4,000 ಹಾಕಿದ್ದಾರಂತೆ. ನಿಮ್ದು ಯಾವುದೋ ಒಂದು ಟ್ರೆಂಡಿಂಗ್ ಆಗಿತ್ತಲ್ಲ, 2,000 ಹೋಗ್ಬಿಡ್ತು. ನಂದೇ ಹೊಂಟೋಯ್ತು. ಎಲ್ಲಿಯವರವರು? ಅವ್ರು ಮೈಸೂರವರು ಸರ್. ಹೌದಾ? ಏನು ಹೆಸರು? ಅವ್ರ ಹೆಸರು ಗೊತ್ತಿಲ್ಲ, ಒಟ್ಟಲ್ಲಿ ಅವರು ಮುಸ್ಲಿಂ ಅವರು. ಹೌದಾ? ಹೆಸರು ಗೊತ್ತಿಲ್ವಾ? ಮೈಸೂರವರ? ಅವ್ರಿಗೆ ಹೇಳ್ಬಿಡು 4,000 ರೂಪಾಯಿ ಬಂದಿದೆ ಅಂತೇಳಿ. ಅವ್ರು 4,000 ರೂಪಾಯಿ ಬಂದಿದೆ. ಒಂದು 2 ದಿವಸ ಕಳೆದು ಹೋಗಲಿಲ್ಲ ಅಂತಂದ್ರೆ ಮತ್ತೆ ಹೊಂಟೋಯ್ತು ದುಡ್ಡು ಅಂತ ಹೇಳಿದ್ರೆ ಕಷ್ಟ. ಹೌದು. ಓಕೆ, ಎನಿವೆ 4,000 ದುಡ್ಡು ಹಾಕಿದ್ದಾರೆ. ಒಂದು 2 ದಿವಸದಲ್ಲಿ ಬರುತ್ತೆ. ನಾವು ಕೂಡ ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ವಿ. 3 ತಿಂಗಳದ ಮೊನ್ನೆ DK ಶಿವಕುಮಾರ್ ಅವರು ಬಂತಾ ಗೃಹಲಕ್ಷ್ಮಿ ಬಂತ ಅಂದಾಗ ಬಂದಿಲ್ಲ ಅಂತ ಅಂದ್ಬಿಟ್ರು. ಸೊ ಹಾಗಾಗಿ ಎಲ್ರಿಗೂ ಸ್ವಲ್ಪ ಮುಜುಗರ ಓಕೆ. ಆದರೆ ಫೈನಲಿ ದುಡ್ಡು ಬಂತಾ ಇಲ್ವಾ ಅಷ್ಟೇ. ಬಂದಿದೆಯಂತೆ, 2 ತಿಂಗಳದ್ದು ಹಾಕಿದ್ದಾರಂತೆ. ಭಾಳ ಖುಷಿ ಎಲ್ರಿಗೂ ಸಿಕ್ಕಿದೆ. ಎಂಜಾಯ್ ಮಾಡ್ಕೊಳ್ಳಿ ಅದನ್ನು. ಈಗ CM ವಿರುದ್ಧ ದೋಸ್ತಿ ನಾಯಕರಿಂದ ಪಾದಯಾತ್ರೆ ಆಗ್ತಾ ಇದೆಯಲ್ಲ, ಇನ್ನು ಮೈಸೂರು ಚಲೋದಿಂದ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಆಗ್ತಾ ಇದೆ. ಒಂದು ಕಡೆ HD ಕುಮಾರಸ್ವಾಮಿ ಅವರು DK ವಿರುದ್ಧ ಆರೋಪ ಪ್ರತ್ಯಾರೋಪ ಎಲ್ಲ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಕೂಡ ಏಕವಚನದಲ್ಲಿ ಬಹುವಚನದಲ್ಲಿ ಎಲ್ಲ ಮಾತಾಡ್ತಾ ಇದ್ದಾರೆ. ಈ ನಡುವೆ ಅಕ್ಕ ಮಾಯಾ, ಸುಮಕ್ಕ ಎಲ್ಲಿ, ಸುಮಲತಾ ಎಲ್ಲಿದ್ದಾರೆ? ಮೈಸೂರು ಚಲೋದಿಂದ ದೂರ ಉಳಿದಿರೋ ಸುಮಲತಾ ತೀವ್ರ ಕುತೂಹಲ ಮೂಡಿಸಿದ ರೆಬಲ್ ಲೇಡಿ ನಡೆ ಇಂದು ಮಂಡ್ಯ ನಗರದಲ್ಲಿ ಸಾಗಲಿದೆ ಪಾದಯಾತ್ರೆ. ಇಂದಾದರೂ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರಾ ಸುಮಲತಾ? MP ಚುನಾವಣೆ ಬಳಿಕ ಮಂಡ್ಯದಿಂದ ಸುಮಲತಾ ದೂರ ಉಳಿದಿದ್ದಾರೆ. BJP ಕಾರ್ಯಕ್ರಮಗಳಿಂದಲೂ ಮಂಡ್ಯ ಗೌಡ್ತಿ ಅಂತರ ಕಾಯ್ದುಕೊಂಡಿದ್ದಾರೆ. ಕಳೆದ 4 ದಿನಗಳಿಂದ ಭಾಗಿಯಾಗಲೇ ಇಲ್ಲ ಸುಮಲತಾ. ಈ ನಡುವೆ CP ಯೋಗೀಶ್ವರ್ ಅವರು ಅಸಮಾಧಾನ ಇದ್ದರೂ ಕೂಡ ಸ್ವಲ್ಪ ಬಂದು ಹೋದರು. ಸುಮಲತಾ ಅವರು ಕಾಣ್ತಾ ಇಲ್ಲ. ಸುಮಲತಾ ಅಲ್ಲಿಯ ಮಾಜಿ ಸಂಸದೆ, ಜೊತೆಗೆ BJP ಜೊತೆ ಗುರುತಿಸ್ಕೊಂಡಿದ್ದಾರೆ. ಅವರು BJPಗೆ ಜಾಯ್ನ್ ಆಗಿದ್ದಾರೆ ಒಂದು ರೀತಿಯಲ್ಲಿ. ಸೊ BJP ಕಾರ್ಯಕರ್ತೆ ಆಗ್ತಾರೆ. ಈ ಸಂದರ್ಭದಲ್ಲಿ ಅವ್ರು ಬರಬೇಕಾಗಿತ್ತು ಮತ್ತು ಅವರ ಕ್ಷೇತ್ರ ಅದು. ಈಗ ಕುಮಾರಸ್ವಾಮಿ ಆದರೂ ಕೂಡ ಅಲ್ಲಿಂದ ಹೋಗಬೇಕು ಅಂತಂದರೆ ಯಾಕೆ ಹೋಗ್ತಾ ಇದ್ದೀರಿ ಅಂತ ಮೊದಲು ಕೇಳಿದರು. ಆಮೇಲೆ ಇಲ್ಲ ಪ್ರೀತಮ್ ಗೌಡರನ್ನು ಸೈಡ್ಗೆ ಇಡ್ತೀವಿ ಅಂತೆಲ್ಲ ಹೇಳಿದಾಗ ಬಂದರು. ಆಮೇಲೆ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಲಾಗ್ತಾ ಇದೆ, ಮಾತಾಡೋದು ಮತ್ತೊಂದೆಲ್ಲವೂ ಕೂಡ. ಆದರೆ ಕುಮಾರಸ್ವಾಮಿ ಅವರು ಕೂಡ ಅದನ್ನೇ ಒಂದು ಕಾರ್ಯಕ್ರಮದಲ್ಲಿ 9 PM ಪ್ರೈಮ್ ಟೈಮಲ್ಲಿ ಹೇಳಿದ್ದೆ, ನೀವು ಪಾದಯಾತ್ರೆಯಲ್ಲಿ ಯಾರ ಬಗ್ಗೆ ಹೇಳಬೇಕಾಗಿತ್ತು? ಸಿದ್ದರಾಮಯ್ಯ ಬಗ್ಗೆ ಹೇಳಬೇಕಾಗಿತ್ತು. ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳಬೇಕಾಗಿತ್ತು. 10 ವರ್ಷದ ಹಿಂದೆ 15 ವರ್ಷದ ಹಿಂದೆ ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ಆಗಿತ್ತು. ನಾವು ಹೋಗಿದ್ವಿ 15 ದಿವಸದ ಪಾದಯಾತ್ರೆ, 320 ಕಿಲೋಮೀಟ್ರ್. ಆಗ ಹಳ್ಳಿ ಗಲ್ಲಿಗಳಲ್ಲಿ ಸಿದ್ದರಾಮಯ್ಯ ಒಂದೇ ಹೇಳ್ತಾ ಇದ್ರು,